ಹೆಚ್ಚಿನ ಮಟ್ಟದ ಅಂಕಗಳನ್ನ ಪಡೆಯುತ್ತಾ ಬಂದಿದ್ರು. ಈ ಬಾರಿಯ ಸ್ಪರ್ಧೆ ಅಂದ್ರೆ 2009ರಲ್ಲಿ ನಡೆದ ಸ್ಪರ್ಧೆಯಲ್ಲಿ ನಮ್ಮ ಕನ್ನಡ ನಾಡು ಹೆಮ್ಮೆ ಪಡುವಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಮೊದಲ ಸ್ಥಾನ ಮತ್ತು ಎರಡನೆಯ ಸ್ಥಾನ ಎರಡನ್ನೂ ಇವರು ಗಳಿಸಿದ್ದಾರೆ. ಇದು ನಮ್ಮ ಕರ್ನಾಟಕದ ಎಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ಕಾವ್ಯ ಶಿವಶಂಕರ್ ಮತ್ತು ಐಶ್ವರ್ಯ ಇವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಇವರಿಗೆ ನಮ್ಮ ಆದರದ ಸನ್ಮಾನವನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಇವರಿರುವರಿಗೂ ತಲಾ ಒಂದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ತಂದಂತ ಅವರೇ ಐಶ್ವರ್ಯ ಅವರೇ ಕಳೆದ ವರ್ಷ ಮತ್ತು ಈ ವರ್ಷ ಮೈಸೂರು ದಸರಾದ ಜೊತೆಗೆ ನಮ್ಮ ದೇಶದ ರಕ್ಷಣಾ ಜೋಡಣೆಯಾಗಿದೆ. ಕಳೆದ ವರ್ಷ ಈ ವರ್ಷ ಮೈಸೂರಿನಲ್ಲಿ ಏರ್ ಶೋ ಪ್ರದರ್ಶನಕ್ಕೆ ನಮ್ಗೆ ಸಾಕೊಂಡು ಸರಿ ಮಾಡ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಮೈಸೂರಿನ ಈ ಅರಮನೆ ಮುಂದೆ ಹಲವಾರು ಕಾರ್ಯಕ್ರಮ ನಡೆದು ದಿನ ಮಳೆ ಬಂತು. ಈ ಕಾರಣಕ್ಕಾಗಿ ಕೆಲವರಿಗೆ ತೊಂದರೆನೂ ಆಯ್ತು, ಕೆಲವರಿಗೆ ನೋವು ಆಗಿರ್ಬೋದು. ದಯಮಾಡಿ ಇಷ್ಟೊಂದು ದೊಡ್ಡ ಜಾತ್ರೆಯಲ್ಲಿ ಸಣ್ಣ ಪುಟ್ಟ ಲೋಪಗಳೇನಾದ್ರೂ ನನ್ನಿಂದ ಅಥವಾ ನಮ್ಮ ಅಧಿಕಾರಿಗಳಿಂದ ಚುನಾಯಿತ ಪ್ರತಿನಿಧಿಗಳಿಂದ ಆಗಿದ್ರೆ ದಯಮಾಡಿ ನೀವೆಲ್ಲರೂ ಮನ್ನಿಸ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡಿ ಇವತ್ತು ಬಹಳ ಖುಷಿಯಿಂದ ದಸರಾದ ಈ ಕಾರ್ಯಕ್ರಮದಲ್ಲಿ ಸಂಗೀತ ವಿದ್ವಾನ್ ಪ್ರಶಸ್ತಿ ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ. ನಮ್ಗೆ ಸಹಕಾರ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇವತ್ತು ಇಲ್ಲಿ ವೇದಿಕೆಯಲ್ಲಿ ಸನ್ಮಾನಿತರಾದ ಎಲ್ಲ ಸನ್ಮಾನಿತರಿಗೆ, ಇಲ್ಲಿ ಬಂದಿರುವಂತ ಎಲ್ಲ ನಾಗರಿಕರಿಗೆ, ಮೈಸೂರಿನ ಮಹಾಜನತೆಗೆ, ರಾಜ್ಯದ ಮಹಾಜನತೆಗೆ ನನ್ನ ವಂದನೆಗಳನ್ನ ಅಭಿನಂದನೆಗಳನ್ನು ತಿಳಿಸಿ ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಜಂಬೂ ಸವಾರಿಯಲ್ಲಿ ಪಂಜಿನ ಕವಾಯತ್ ಕೂಡ ವಿಶೇಷವಾಗಿ ಈ ವರ್ಷ ನಾವು ಆಯೋಜನೆ ಮಾಡಿದೀವಿ. ಅದನ್ನು ಕೂಡ ನೀವು ನೋಡ್ಲಿಕ್ಕೆ ಎಲ್ಲರೂ ಬರಬೇಕು ಅನ್ನುವಂತ ವಿನಂತಿಯನ್ನ ಮಾಡಿ ನಮ್ಗೆ ಆಶೀರ್ವಾದ ಮಾಡಿದಂತ ನಿಮ್ಮೆಲ್ಲರಿಗೆ ಮತ್ತೊಂದ್ಸಾರಿ ಶಿವಶಾಸ್ತ್ರಾಂಗ ನಮನವನ್ನ ಸಲ್ಲಿಸಿ ಆ ತಾಯಿ ಚಾಮುಂಡೇಶ್ವರಿ ನಾವು ಈ ಕೆಲಸ ಮಾಡ್ಲಿಕ್ಕೆ ಒಂದು ಶಕ್ತಿಯಾಗಿ ನಿಂತು ಶಕ್ತಿ ಕೊಟ್ಲು. ಎಲ್ಲ ವಿರೋಧಾಭಾಸಗಳ ಮಧ್ಯೆ ತುಂಬಾ ನಿಮ್ಗೆ ನಂಗೆ ಎಲ್ಲರಿಗೂ ಆಗುವ ರೀತಿಯಲ್ಲಿ ನಾವು ಈ ದಸರಾವನ್ನು ಮಾಡುವ ಪ್ರಯತ್ನ ಮಾಡಿದೀವಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಮನಸ್ಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಇವತ್ತಿನ ಸಮಾರಂಭದ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಶಾಸಕರ, ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಲೋಕಸಭೆ ಇದೆಲ್ಲ ಸದಸ್ಯರುಗಳಿಗೂ ಮತ್ತು ವಿಶೇಷ ಪರವಾಗಿ ಹಾರ್ದಿಕ ಅಭಿವಂದನೆಗಳನ್ನು ಸಲ್ಲಿಸಲುವಾಗಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆಯವರು ಹಾಗೂ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಮಲ್ಲಪ್ಪ ಗೌಡರು, ಸದಸ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ PV ಅವರಾದಿ ಹಾಗೂ ಸಹ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ S ಮಂಜಪ್ಪನವರು, PS ಕಾಂತರಾಜು ಹಾಗೂ ಗವಿ ಸಿದ್ದಯ್ಯನವರು ಹಾಗೂ ಕನ್ನಡ ಚಳುವಳಿಗಾರರಾಗಿರ್ತಕ್ಕಂಥ ಶ್ರೀ ಮೂಗೂರು ನಂಜುಂಡಸ್ವಾಮಿಯವರು ಕೂಡ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಸಮಿತಿಯ ಎಲ್ಲ ಸದಸ್ಯರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಿ ಈ ಕಲಾವಿದರನ್ನ ಪುರಸ್ಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಗ್ರೀಷ್ಮ, ಪೂರ್ಣಿಮಾ, ಅಪೂರ್ವ, ನೇಹ, ಶಿವಾನಿ, ಆರ್ಷಿತಾ, ಸುನಯನ, ಸೋವಿತ್, ಮುದ್ರಾ, ಧನಂಜಯ್.
ಸಚಿವರಾಗಿರ್ತಕ್ಕಂತಹ ಕುಮಾರಿ ಶೋಭಾ ಕರಂದ್ಲಾಜೆಯವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಸವಿನಯ ಪ್ರಾರ್ಥನೆ. I'm pleased with the performance by Vidushi Shubha Dhananjaya and the Honorable Chief Minister of Karnataka, Shri B.S. Yediyurappa. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ B.P. ಮಂಜುನಾಥ್ ರವರು ವೇದಿಕೆಗೆ ಆಗಮಿಸಿದ್ದಾರೆ.